ಒಂದು ಕಡೆ ಮಧ್ಯಪ್ರಾಚ್ಯ ಭಾಗದಲ್ಲಿ 15ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ ಮೇಲೆ ಅಮೆರಿಕ ಭೀಕರವಾಗಿ ದಾಳಿಯನ್ನ ಮುಂದುವರೆಸಿದೆ. ಇರಾನ್ ಖಾರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ನ ಸೇನಾ ನೆಲೆಗಳನ್ನು ಕೂಡ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. B2 ಬಾಂಬರ್ ಪ್ರಯೋಗ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇನ್ನು ಅಮೆರಿಕ ದಾಳಿಗೆ ಇರಾನ್ ಸುಮ್ಮನೆ ಕೂತಿಲ್ಲ, ಕೌಂಟರ್ ಅಟ್ಯಾಕ್ ಅನ್ನ ಮುಂದುವರೆಸಿದೆ. ಪ್ರತಿ ದಾಳಿಯನ್ನ ಮಾಡ್ತಾ ಇದೆ, ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ ಇರಾನ್. ಟೆಲ್ ಅವೀವ್ ಮೇಲೆ ಬೃಹತ್ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ. ಮತ್ತೊಂದು ಕಡೆ ಹೆಜ್ಬುಲ್ಲಾಗಳಿಂದ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಪ್ರಮುಖ ಕಟ್ಟಡಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ದೇಶದ ಕಚ್ಚಾ ತೈಲದ 90%ಕ್ಕಿಂತ ಹೆಚ್ಚಿನ ಪ್ರಮಾಣವನ್ನ ಖಾರ್ಗ್ ದ್ವೀಪದಿಂದ ರಫ್ತು ಮಾಡಲಾಗುತ್ತೆ. ಬುಷೆಹ್ರ್ ಪ್ರಾಂತ್ಯದ ಕರಾವಳಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತ 20 ಚದರ ಕಿಲೋಮೀಟರ್ ದ್ವೀಪವು ಬೃಹತ್ ತೈಲ ಟರ್ಮಿನಲ್ಗಳನ್ನು ಹೊಂದಿದೆ. ಇದು ಇರಾನ್ನ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಮಧ್ಯಪ್ರಾಚ್ಯದಲ್ಲಿ 15ನೇ ದಿನ ಯುದ್ಧ ಮುಂದುವರೆದಿದೆ. ಇರಾನ್ ಖಾರ್ಗ್ ದ್ವೀಪದ ಮೇಲೆ ಭೀಕರವಾಗಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. B2 ಬಾಂಬರ್ ಬಳಸಿ ಅಟ್ಯಾಕ್ ಮಾಡಿದೀವಿ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿದೆ. ಇನ್ನು ಪ್ರತಿ ದಾಳಿಯನ್ನ ಇರಾನ್ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಈಗ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ ಜಾಗತಿಕವಾಗಿ ಆತಂಕ ಮನೆ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ನೇರ ಎಫೆಕ್ಟ್ ಬೀರ್ತಿರೋದು ಜಾಗತಿಕವಾಗಿ ಸಾಕಷ್ಟು ರಾಷ್ಟ್ರಗಳ ಮೇಲೆ. ಭಾರತದ ಮೇಲೂ ಕೂಡ ಅದರ ಪರಿಣಾಮ ಬಿದ್ದಿದೆ. ನಮ್ಮ ರಾಜ್ಯಕ್ಕೂ ಪರಿಣಾಮ ಆಗ್ತಾ ಇದೆ. ವೃದ್ಧಾಶ್ರಮಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟಿದೆ. ವೃದ್ಧಾಶ್ರಮಗಳಲ್ಲಿ ಕಳೆದ 15 ದಿನಗಳಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದಾವಣಗೆರೆ ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಸಂಕಷ್ಟದ ಪರಿಸ್ಥಿತಿ ಇದೆ. ಆಶ್ರಮದಲ್ಲಿರೋರಿಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಸಿಲಿಂಡರ್ನ ಕೊರತೆಯಿಂದ. ಚಪಾತಿ ದೋಸೆ ಎಲ್ಲ ಈಗ ಕಟ್ ಆಫ್ ಮಾಡಿದ್ದಾರೆ, ಆಗ್ತಾ ಇಲ್ಲ ಮಾಡಕ್ಕೆ. ವೃದ್ಧರಿಗೆ ಸದ್ಯಕ್ಕೆ ಬರೀ ಮುದ್ದೆ ಅನ್ನ ಸಾಂಬಾರನ್ನ ಸಿಬ್ಬಂದಿ ಕೊಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಗಂಜಿ ಬಿಸಿ ನೀರಿನ ವ್ಯವಸ್ಥೆಗೂ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಡಿಸಿ ಹಾಗೇನೆ ಗ್ಯಾಸ್ ಏಜೆನ್ಸಿಗೆ ಸಿಲಿಂಡರ್ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಹಿರಿಜೀವಿಗಳ ಹಿತದೃಷ್ಟಿಯಿಂದ ಗ್ಯಾಸ್ ಸಿಲಿಂಡರ್ಗೆ ಮನವಿಯನ್ನ ಮಾಡಲಾಗಿದೆ. ಒಂದ್ ಕಡೆ ನಾವು ಹೋಟೆಲ್ಗಳಿಗೆ ನೋಡ್ತಾ ಇದ್ವಿ ಸಂಕಷ್ಟ ಎದುರಾಗಿರೋದು. ಒಂದಿಷ್ಟೆಲ್ಲ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ PG ಹಾಸ್ಟೆಲ್ ಮಕ್ಕಳ ಬಿಸಿಯೂಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಮನೆ ಬಳಕೆಯ ಅಂದ್ರೆ ಗೃಹ ಬಳಕೆಯ ಅಡುಗೆ ಸಿಲಿಂಡರೂ ಸಿಗಲ್ಲ ಅಂತ ಹೇಳಿ ಜನ ಪ್ಯಾನಿಕ್ಗೆ ಒಳಗಾಗಿದ್ದಾರೆ. ಇನ್ನೊಂದ್ ಕಡೆ ವೃದ್ಧಾಶ್ರಮಗಳಲ್ಲೂ ಕೂಡ ಈಗ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಸಿಲಿಂಡರ್ ಸಮಸ್ಯೆ ಏನಾಗಿದೆ ಅಂದರೆ ಕಳೆದ ಒಂದು 15 ದಿವಸಗಳಿಂದ ಸಿಲಿಂಡರ್ಗಳ ಕೊರತೆ ಆಗಿದೆ ಅಂದರೆ ಸಪ್ಲೈ ಇಲ್ಲ ಅಂಥೇಳಿ ಇವರು ದೇವನಾಗರಿ ಗ್ಯಾಸ್ ಏಜೆನ್ಸಿಯವರು ಹೇಳ್ತಿದ್ದಾರೆ. ಅದಕ್ಕೆ ನಾವು DC ಅವರಲ್ಲಿ ಸಹಿತ ಮನವಿ ಮಾಡಿದಾಗ ಅವ್ರು ಮೀಟಿಂಗ್ ಕರೆದುಬಿಟ್ಟು ಹೇಳಿದ್ದಾರೆ, ನೀವು ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ರಿ, ಅದು ನಿಮ್ಮದು ಡಿಮ್ಯಾಂಡ್ ಎಷ್ಟಿದೆ ಅಂಥೇಳಿ ಅದನ್ನು ನಾವು ಸರಿದೂಗಿಸ್ತೀವಿ ಅಂಥೇಳಿ ದೇವನಾಗರಿ ಗ್ಯಾಸ್ ಏಜೆನ್ಸಿಯವರು ಸಹಿತ ಹೇಳಿದ್ದಾರೆ. ಈಗ ಸದ್ಯ ಪರಿಸ್ಥಿತಿಯಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಇರೋದರಿಂದ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ವಿ. ಚಪಾತಿ ಆಮೇಲೆ ದೋಸೆ ಇವನ್ನ ಕಡಿತ ಮಾಡಿ ಮುದ್ದೆ ಅನ್ನ ಸಾಂಬಾರು ಈ ಥರದ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಮುಂದೆ ಇದೇ ರೀತಿ ಆದರೆ ತೊಂದರೆ ಆಗುತ್ತೆ ನಮ್ಮ ನಡೆಸಲಿಕ್ಕೆ, ನಮ್ಮಂಥವ್ರಿಗೆ ಭಾಳ ತೊಂದರೆ ಆಗುತ್ತೆ ಅಂಥೇಳಿ ಈ ಮೂಲಕ ಹೇಳ್ತಾರೆ. ಇಲ್ಲಿ 20 ಮೆಂಬರ್ಸ್ ಇದ್ದಾರೆ. ಈಗ ಓಲ್ಡ್ ಏಜ್ನವರು ಮಾಯಕೊಂಡದಲ್ಲಿ 30 ಮೆಂಬರ್ಸ್ ಇದ್ದಾರೆ. ಅಲ್ಲಿ 30 ಮೆಂಬರ್ಸ್ ಅಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಹಳ್ಳಿಗಾಡಲ್ಲಿ ನಮ್ಮಲ್ಲಿ ಸೌದೆ ಒಲೆಗಳು ಸಹಿತ ಇದ್ದಾವೆ, ಅಲ್ಲಿ ಹೆಂಗೋ ಮೇಂಟೈನ್ ಮಾಡ್ಬೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಈಗ ವೃದ್ಧಾಶ್ರಮಕ್ಕೂ LPG ಬಿಸಿ ತಡ್ತಾ ಇದೆ, ಗ್ಯಾಸ್ ಪ್ರಾಬ್ಲಮ್ ಉಂಟಾಗಿದೆ. ಹಾಗಾಗಿ ಮೆನುವಿನಲ್ಲಿ ಏನೆಲ್ಲ ಕಟ್ ಆಫ್ ಮಾಡಿದ್ದಾರೆ, ಬಿಸಿ ನೀರಿಗೂ ಸಮಸ್ಯೆ ಆಗ್ತಾ ಇದೆ. ಅಂದಾಜು ದಾವಣಗೆರೆ ಭಾಗದಲ್ಲಿ ಎಷ್ಟು ವೃದ್ಧಾಶ್ರಮ ಇದೆ? ಎಸ್ ಶರ್ಮಿತಾ, ಏನು ಈಗಾಗಲೇ ಹೋಟ್ಲ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿದ್ದನ್ನು ನಾವು ನೋಡಿದ್ವಿ. ಆದ್ರೆ ಇದೀಗ ಏನು ವಯೋವೃದ್ಧರು ಕೂಡ ಏನು ಅವರು ಒಂದು ಆಶ್ರಮದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ ಸಿಲಿಂಡರ್ ಇಲ್ಲದೆ ಅಂತ ಹೇಳಿ ಈಗ ಕೇಳಿ ಬಂದಿರುವಂತದ್ದು. ಏನು ದಾವಣಗೆರೆಯ ಒಂದು ವಿವೇಕಾನಂದ ಏನು ವೃದ್ಧಾಶ್ರಮ ಇದೆ, ಅಲ್ಲಿ ಕಳೆದ 15 ದಿನಗಳಿಂದನೂ ಕೂಡ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಒಂದು ಮಾಹಿತಿ ಬಂದಿತ್ತು. ಈ ಸಂಬಂಧ ವರದಿ ಮಾಡಿದ ಸಂದರ್ಭದಲ್ಲಿ
ಅವರು ಹೇಳುವಂಥದ್ದು ಒಂದೇ, ನಮಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಸಾಕಷ್ಟು ತೊಂದರೆ ಆಗ್ತಿದೆ. ಯಾಕಂದ್ರೆ ಮನೆಯಲ್ಲಿ ಕಂಡೀಷನ್ ಮಾಡಿದ್ದಾರೆ, ಯಾಕೆ ಮನೆ ಬಾಡಿಗೆ ತಗೊಂಡಿರೋದು ಅದು ವೃದ್ಧಾಶ್ರಮ ನಡೆಸಲಿಕ್ಕೆ. ಇಲ್ಲಿ ಯಾವುದೇ ರೀತಿ ಒಲೆ ಗಿಲೆ ಉರ್ಸಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಓನರು. ಹಾಗಾಗಿ ಇಲ್ಲಿ ಒಲೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಸದ್ಯ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕಂದ್ರೆ ಸಡನ್ಲಿ ಕೆಲವರಿಗೆ ಗಂಜಿ ಕೊಡ್ಬೇಕಾಗುತ್ತೆ, ರೋಗಿಗಳಿರ್ತಾರೆ, ಬಿಸಿನೀರು ಕೊಡ್ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ನಾವು ಒಲೆ ಹುಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಸಿಲಿಂಡರೇ ಬೇಕಾಗುತ್ತೆ. ಹೀಗಾಗಿ ನಮಗೆ ಸಿಲಿಂಡರ್ನ ಅಭಾವ ಉಂಟಾಗಿದೆ. ಹಾಗಾಗಿ ನಮಗೆ ಸಿಲಿಂಡರ್ನ ಕೊರತೆ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಈ ರುದ್ರ ಇರೋದ್ರಿಂದ ಅವ್ರಿಗಾದ್ರೂ ಕಾಳಜಿಯಿಂದ ಆದ್ರೂ ಅಟ್ಲೀಸ್ಟ್ ಒಂದು ಸಿಲಿಂಡರ್ ಕೊಡ್ಲಿ ಅನ್ನೋ ಒಂದು ಮನವಿಯನ್ನ ಅವರು ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ನಾವು ಕೂಡ ಸಂಪರ್ಕ ಮಾಡ್ತಿದೀವಿ ಏಜೆನ್ಸಿ ಅವರು, ಫೋನ್ ತೆಗಿತಾ ಇಲ್ಲ. ಏಜೆನ್ಸಿ ಅವ್ರು ತೆಗೆದ ನಂತರ ಏನೋ ನಮ್ಮ ನ್ಯೂಸ್ 18 ಕಡೆಯಿಂದಾದ್ರೂ ಕಡೆ ಅಟ್ಲೀಸ್ಟ್ ಒಂದಿಷ್ಟು ಅವ್ರಿಗೆ ಸಿಲಿಂಡರ್ ವ್ಯವಸ್ಥೆನ ಮಾಡಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಕರೆ ಮಾಡಿದ ಸಂದರ್ಭದಲ್ಲಿ ಫೋನ್ ತೆಗಿತಲ್ಲ. ಈಗ ಹೋದಂತ ಸಂದರ್ಭದಲ್ಲಿ ನಾವು ಕೂಡ ಒಂದು 10 ಗಂಟೆಯ ನಂತರದಲ್ಲಿ ಅವ್ರಿಗೆ ಆದಷ್ಟು ಸಿಲಿಂಡರ್ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡೋ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ಅದಾದ ಬಳಿಕ ಈಗ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ಮಾಡಿ ಎಲ್ಲರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಿಲಿಂಡರ್ ಅಂತ ಹೇಳಿ ಈಗಾಗಲೇ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಅಧಿಕಾರಿಗಳಿಗಿರ್ಬೋದು, ಗ್ಯಾಸ್ ಏಜೆನ್ಸಿ ಅವ್ರಿಗಿರ್ಬೋದು ಈಗ ಮಾಹಿತಿಯನ್ನು ನೀಡಿದ್ದಾರೆ. ಓಕೆ. ಸದ್ಯಕ್ಕೆ ಇವ್ರದ್ದು ಈ ಒಂದು ಏನು ವೃದ್ಧಾಶ್ರಮದಲ್ಲಿ ಸದ್ಯ ಇಲ್ಲಿ ಸಿಟಿ ಒಳಗಡೆ ಇರತಕ್ಕಂಥ ವೃದ್ಧಾಶ್ರಮದಲ್ಲಿ ಒಂದು 20ಕ್ಕೂ ಅಧಿಕ ಜನ ಇಲ್ಲಿ ಇದ್ದಾರೆ ಸದ್ಯಕ್ಕೆ. ಇದು ಒಂದು ವೃದ್ಧಾಶ್ರಮದಲ್ಲಿ. ಈಗ ಇದೇ ರೀತಿ ಇವರು 2 ವೃದ್ಧಾಶ್ರಮಗಳನ್ನು ನಡೆಸ್ತಾರೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮದಲ್ಲಿ ಹೇಗೋ ನಾವು ಒಲೆಯನ್ನ ಮಾಡ್ಕೊಂಡು ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಆದ್ರೆ ಸಿಟಿಯಲ್ಲಿ ಇರ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇದೇ ರೀತಿ ಸುಮಾರು ವೃದ್ಧಾಶ್ರಮಗಳು ಓಕೆ. ನಗರದಲ್ಲಿದೆ. ಎಲ್ಲಾ ವೃದ್ಧಾಶ್ರಮಗಳಿಗೂ ಇದೇ ರೀತಿ ಸಿಲಿಂಡರ್ ಸಮಸ್ಯೆ ಇದೆ ಅಂತ ಹೇಳಿ ತಿಳಿ ಬಂದಿರುವಂತದ್ದು ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು.